ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಒಂದು ಹೂವಿನ ಲೋಕದಲ್ಲೇ ಇದ್ದೀನಿ ಅಂತ ಹೇಳ್ಬೋದು. ಅಂದ್ರೆ ಹೂವಿನ ತೋಟ ಅವರು ಸುಮಾರು 3 ವೆರೈಟಿ ಬೆಳೆದಾರ. ಸುಮಾರು ವೆರೈಟಿಗಳು ಅವರು ಇದರಲ್ಲಿ ಎಂಟ್ರೆನ್ಸ್ ಬರೋ ಸುಸ್ವಾಗತ ಕೋರುವಂತ ಹೂವಿನ ಟೈಪ್ ಹಾಕೊಂಡ್ಬಿಟ್ರ. ಅವು ಯಾವ ಒಂದು 3 ವೆರೈಟಿ ತಳಿ ಅದಾವು. ಜೊತೆಗೆ ಅವ್ರು ಯಾವ ತರ ನಿರ್ವಹಣೆ ಮಾಡ್ತಾರೆ, ಯಾವ ರೇಟ್ ಯಾವ ಮಾಡ್ತಾರ, ಅದು ಒಂದು ವಿಶೇಷ ಏನು ಗೊತ್ತಾ, ನಮ್ಮ ಕೊಪ್ಪಳ ತಾಲೂಕು ಡೆಫಿನೆಟ್ ಆಗಿ ಹೇಳ್ತೀನಿ, ಈ ಬೆಳೆನ ಯಾರು ಬೆಳೆದೇ ಇಲ್ಲ ಅಂತ ಹೇಳ್ತಾರ. ಜೊತೆಗೆ ನಮ್ಮ ಜಿಲ್ಲೆದಾಗ ಇಲ್ಲ ಅಂತ ಅನ್ಸತ್ರಿ, ಆದ್ರೆ ನಮ್ಮ ಕೊಪ್ಪಳ ತಾಲೂಕ ಪಕ್ಕ ಈ ಬೆಳೆ ಬೆಳೆದೇ ಇಲ್ಲ ಅಂತಾರ. ನೋಡೋಣ ಅದು ಯಾವ ಬೆಳೆ ಏನೋ ಅಂತ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸಂಗಯ್ಯ ಅಂತ. ನಿಮ್ದು ಯಾವ ಊರು? ಕಲ್ಕೇರಿ ಸರ್. ಕಲ್ಕೇರಿ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ ಸರ್. ಈಗ ನೀವು ಹೂ ಹಚ್ಚಿರಿ, ಯಾವ ಹೂ ಹಚ್ಚಿರಿ ಸರ? ಇದು ನಂದಿ ಮಗ್ಗಿರಿ. ಇದಕ್ಕ ನಂದಿ ಮಗ್ಗಿ, ಕಾಡು ಮಗ್ಗಿ, ಕಲ್ಕತ್ತಾ ಮಗ್ಗಿ 3 ವೆರೈಟಿ ಹೆಸರು ಹೇಳ್ತಾರೆ ಸರ್ ಇದಕ್ಕೆ. ಆದ್ರೆ ನಾವು ನಂದಿನ ಕರೆ ಜಾಸ್ತಿನ. ಇದು ಕೆಜಿಗೆ 150 ರೂಪಾಯಿ ಕೆಜಿ ಕೊಡ್ತೀವಿ ಸರ್ ನಾವು ರೇಟ್. ಇದು 4 ರಿಂದ 5 ಕೆಜಿ 10 ಕೆಜಿ ವರೆಗೆ ಬಂದೈತೆ ಸರ್. ಆದ್ರೆ ಈ ಸಲ ಬಿಸಿಲಿನ ಸಂಬಂಧ ಅಷ್ಟು ಬಂದಿಲ್ಲ ಸರ್ ಇದು. ಈಗ ಇನ್ ಮೇಲಿಂದ ಮಳೆ ಸ್ಟಾರ್ಟ್ ಆಯ್ತಲ್ಲ ಸರ್, ಇನ್ ಮೇಲೆ ಜಾಸ್ತಿ ಆಗತ್ತೆ. 10 ಕೆಜಿ ವರೆಗೆ ಬರುತ್ತೆ ಸರ್ ಇದು. 10 ಕೆಜಿ ವರೆಗೆ ಬರುತ್ತೆ. ಹಾ ಸರ್. ಸರ್ ಈ ಎಷ್ಟು ಅಗಲ ಎಷ್ಟು ಉದ್ದದಾಗ ಐತಿ ಸರ್? ಹಿಂಗ ಸರ್ ಇನ್ನೂ ಜಾಸ್ತಿ ಮಾಡ್ಬೇಕಿತ್ತು ಸರ್. ನನಗೆ ಇದು ಐಡಿಯಾ ಇರಲಿಲ್ಲ. ನಮ್ಮ ಇದ್ರಾಗ್ಲಿ ಯಾರು ಬೆಳೆದಿದ್ ನೋಡಿರ್ಲಿಲ್ಲ. ಈಗ ನಾನು ಅನ್ಬೋದ ಮೇಲೆ ನಾನು ಬೆಳೆದಿನಿ ಸರ್ ಇದನ್ನ. ಈಗ ಅದು ನನಗೆ ಗುರ್ತಾಗ್ಲಿಲ್ಲ ಸರ್. ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಗಲ ಹಚ್ಬೇಕಿತ್ತು ಗಿಡ, ಯಾಕಂದ್ರೆ ಕಲ್ತ್ ಬಿಡಿದಾವ್ ಸರ್ ಗಿಡ ಇವು. ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಚ್ಬೇಕಿತ್ತು. 8, 6 ಮಾಡ್ಬೇಕಿತ್ತು ಸರ್. 8, 6 ಮಾಡ್ಬೇಕಿತ್ತು ಸರ್ ಅದನ್ನ. ಇದನ್ನ ಈ ಸಲ ಇನ್ನೂ 10 ಆಗಿದಾವ್ ಸರ್. 4 ಆಗಿದಾವ್ ಸರ್ ಗಿಡ ಇವು. ಇದು ದುಂಡು ಮಲ್ಲಿಗೆ ಸರ್. ಅಲ್ರಿ, ಈಗ ನಂಗೆ ಇದ ವಿಶೇಷ, ಯಾಕಂದ್ರೆ ನಮ್ ತಾಲೂಕ ಬೆಳೆದಾರ. ಇದು ನಮ್ ತಾಲೂಕ್ನಾಗ ಎಲ್ಲಿ ಸರ್ ಇದ್ರ ಬಗ್ಗೆ ಏನಾದ್ರೂ ಕೇಳ್ಬೇಕು, ಹೋಗಿ ರೈತರನ್ನ ಕೇಳ್ಬೇಕಂತಂದ್ರೆ ಇದನ್ನ ಯಾರು ಬೆಳೆದೇ ಇಲ್ಲ ಸರ್. ಇದ್ರ ಬಗ್ಗೆ ರೋಗ ಅಂತೂ ಬರೋದೇ ಇಲ್ಲ ಸರ್. ಇದಕ್ಕೆ ರೋಗ ಬರೋದಿಲ್ಲ. ಗೊಬ್ಬರ ಮಾತ್ರ ಹಾಕ್ತಿವಿ ಇದಕ್ಕೆ. ಜೀವಾಮೃತ ಮಾಡ್ತೀನಿ ಸರ್ ನಾನು. ವರ್ಷಕ್ಕೆ ಒಂದ್ಸರ್ತಿ DAP ಹಾಕ್ತೀನಿ, ಜೀವಾಮೃತ ಮಾಡ್ತೀವಿ. ಇದನ್ನ ಆಕ್ಚುಲಿ ರೋಗ ಅಂತೂ ಬರೋದಿಲ್ಲ ಇದಕ್ಕೆ. ಒಂದ್ ಹುಳ ಬರುತ್ತೆ ಸರ್. ಅದ್ ಹುಳ ಯಾವ್ದೇನು ಹೊಡೆದು ಸಾಯೋದಿಲ್ಲ. ನಾನು ಹೊಡೆದು ನೋಡಿದೀನಿ, ಸತ್ತಿಲ್ಲ. ಅದನ್ನ ಹಿಡಿದೇ ಗಿಡದಲ್ಲಿ ಹುಡ್ಕೊಂಡು ಹಿಡಿದೇ ಸಾಯಿಸ್ಬೇಕು. ಅದನ್ನ ಸಾಯಿಸ್ಬೇಕು. ಅದ ಚಿಂತೆ ಇಲ್ಲ. ಸ್ಪ್ರೈ ಮಾತ್ರ ಯಾವ್ದು ಇಲ್ಲ ಸರ್ ಇದಕ್ಕೆ. ಈಗ ನೀವು ಎಷ್ಟು ಗುಂಟೆದಾಗ ಎಷ್ಟು ಸಸಿ ಇಟ್ರಿ ಸರ್? ಇದು 10 ಗುಂಟೆ ಇರ್ಬೋದು ಸರ್. 80 ಗಿಡ ಐತೆ ಸರ್. 80 ಗಿಡ. 80 ಗಿಡದಾಗ ಎಷ್ಟು ಕೆಜಿ ಸಿಗುತ್ತೆ ಸರ್? 10 ಕೆಜಿ ವರೆಗೆ ಬಂದ್ ಸರ್. ಈಗ 5 ಕೆಜಿ 4 ಕೆಜಿ ನಿಂತ್ಕೊಂಡಿತ್ತು ಸರ್ ಲಾಸ್ಟ್ ಈ ಬಿಸಿಲಿನ ವಾತಾವರಣಕ್ಕೆ. 10 ಕೆಜಿ ವರೆಗೆ 9 ರಿಂದ 10 ಕೆಜಿ ವರ್ಷ ಪೂರ್ತಿ ಸಿಗುತ್ತೆ. 12 ತಿಂಗಳು ಇರುತ್ತೆ ಸರ್. 12 ತಿಂಗಳು ಇರುತ್ತೆ. ಬ್ಯಾಸಿಗೆ ಅಷ್ಟ 4 ಕೆಜಿ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಉಳಿದ ಟೈಮ್ನಾಗ 10 ಕೆಜಿ ಸಿಗುತ್ತೆ. 10 ಕೆಜಿ ಒಂದು ಫಿಕ್ಸ್ ರೇಟ್ ರೀ. ಫಿಕ್ಸ್ ಓಪನ್ ರೇಟ್ 150 ರೂಪಾಯಿ ಸರ್ ಪರ್ ಡೇ. ಪರ್ ಡೇ ಸರ್. ಹೌದ್ರಿ? ಡೈಲಿ ಸರ್. ಬರೇ 4 ಕೆಜಿ ಸಿಕ್ಕ್ರೆ 400 ಇಂಟು 400 ನಾವು ನಮ್ಮ ಮನೆಯವ್ರು ಇಬ್ರು ಕೆಲಸ ಮಾಡ್ತೇವೆ ಸರ್. 400 5 ಕೆಜಿ ಅನ್ಕೋರ. 5 ಕೆಜಿ ಅನ್ಕೊಂಡ್ರೆ ನೀವು 750 ರೂಪಾಯಿ ಆಗುತ್ತೆ ಸರ್ ಡೈಲಿ. ಪರ್ ಡೇ 750 ರೂಪಾಯಿ. 80 ಗಿಡ 10 ಗುಂಟೆಯಲ್ಲಿ 21,000 ಪರ್ ಮಂತ್ ಪಗಾರ. ಕೇವಲ ಒಂದು 15,000 ಸಿಕ್ಕರೆ ಸಾಕು ಸರ್ ನಮ್ಗೆ. ಅಲ್ರಿ, ಎಷ್ಟು ಸಾಲ ಆಗಿರೋದು? 5 ಸಾಲ ಅದಾವ ಸರ್. 5 ಸಾಲ ರೀ. 10 ಗುಂಟೆ. 10 ಗುಂಟೆದಾಗ ರೀ. 10 ಗುಂಟೆದಾಗ ತಿಂಗಳಿಗೆ ನೀವು ನಮ್ಗೇನು ಬೇಡ ಅಂದ್ರೆ ಒಂದ್ 20,000 ಸಿಗುತ್ತೆ ಅಂತ ಹೇಳ್ತಾರೆ. ಬರಲ್ಲ ಮತ್ತೆ ರೋಗಿಲ್ಲ. ಗೊಬ್ಬರ ಮಾ ಸರ್, ಜೀವಾಮೃತ ಹಾಕ್ತೀನಿ, ಬೇರೆ ಏನು ಹಾಕಲ್ಲ. ವರ್ಷಕ್ಕೆ ಒಂದೇ ಸರ್ತಿ 1 ಚೀಲ DAP ಹಾಕ್ತೀನಿ, ಮತ್ತೇನು ಹಾಕಾಗಿಲ್ಲ. ಇದು ಮಾರ್ಕೆಟ್ ಗೆ ಹೋಗ್ತೀರಿ? ಮಾರ್ಕೆಟ್ ಕೊಪ್ಪಳನೇ ಸರ್. ಫಿಕ್ಸ್ ಮಾರ್ಕೆಟ್, ಫಿಕ್ಸ್ ರೇಟ್ ಸರ್. ಒಬ್ಬರೇ ತಗೊಳ್ತಾರೆ ಸರ್. ಎಷ್ಟು ಜನ ನಿರ್ವಹಣೆ ಮಾಡ್ತೀರಿ? ಇಬ್ರೆ ಮೇಂಟೆನೆನ್ಸ್. ಇಬ್ರೆ ಹರಿಯೋದು ಇಬ್ರೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಇದ ಗಿಡಕ್ ಲೈಫ್ ಐತೆ. ಇದ 2ನೇ ವರ್ಷ ಸರ್ ಚಾಲ್ತಿ ಇರೋದು ಈಗ. ಗಿಡಕ್ ಲೈಫ್ ಐತೆ. ಲೈಫ್ ಐತಿ ಗಿಡಕ್ಕೆ. ಎಷ್ಟುವರೆಗೆ ಇರ್ಬೋದ್ರಿ? ನಾವ್ ಹೆಂಗ್ ಬೆಳೆಸ್ತೀವಿ ನಮ್ ಜಾಸ್ತಿ ಎತ್ತರ ಆಯ್ತಲ್ಲ ಸರ್, ನಾವ್ ಕಟ್ ಮಾಡ್ಕೋಬೇಕು. ನಿಲ್ಕೋತ್ನೆ ಕಟ್ ಮಾಡ್ಕೊಬಿಡಕ್. ಮತ್ತೆ ಅದರಿಂದ ಒಲೆ ಚಿಗುರು ಹೊಡಿತಾವ್. ಗಿಡಕ್ ಮಾತ್ರ ಲೈಫ್ ಐತಿ. ಈಗ ಒಂದ್ 2 ವರ್ಷದ ಗಿಡ ಇದೆ ಸರ್ ಅಲ್ಲಿ. 6 ವರ್ಷದ ಗಿಡ ಐತಿ ಸರ್ ಅಲ್ಲಿ. ಅಲ್ಲಿ ಆ ಸೈಡ್ ಇತ್ತು 20 ಗಿಡ. ಅದ್ರ ಅನುಭವದಿಂದ ಇವನ್ ಹಚ್ಚಿದ್ ಸರ್. ಅಂದ್ರೆ ಫಸ್ಟ್ ನೀವು ಒಂದು ತಂದು ಅನುಭವ ಪಟ್ಕೊಂಡು ಆ ನಂತರ ನೀವು ಯಾರ ರೈತರನ್ನ ಕೇಳಕ್ ಹೋಗಿಲ್ಲ. ಯಾವ್ದು ಸಸಿಯಲ್ಲಿ ತಂದ್ರೆ ಸಲಿಕೆ ಹೇಮಗುಡ್ಡ ಸರ್. ಹೇಮಗುಡ್ಡ ಅಂತ ಐತಲ್ಲ ಗಂಗಾವತಿ ರೋಡ್ ಅಲ್ಲಿ. 40 ರೂಪಾಯಿ ಒಂದು ಅಗಿ ಹಾಕಿದ್ರು. 40 ಹೇಮಗುಡ್ಡ ತಕ ಅವ್ರಿಗೆ ಎಷ್ಟು ತಂದಿದ್ರಿ? ಇದು 80 ಆಗಿತ್ತು ಸರ್. ಈಗ 80 ಅದಾರ. 80 ಆಗಿತ್ತು ಸರ್. ಇದು ಈಗ ಅದು ನಿಮ್ಗೆ ಏನಾಗುತ್ತೆ, ತಿಂಗಳಿಗೆ 15 ಒಂದು 10 ಗುಂಟೆದಾಗ ಒಂದು 10-15 ಸಾವಿರ ಸಿಗುತ್ತೆ ಅನ್ಕೊಂಡ್ರಿ. ಖರ್ಚು ಹೆಚ್ಚು ನೀವು ಮಾಡಿದ್ದು ಎಲ್ಲ ಹಿಡಿದು ಹೆಚ್ಚಿಗೆ ಬೇಡ್ರಿ. ಈಗ ಇದೆ ಖರ್ಚು ಏನಿಲ್ಲ ಇಲ್ಲ ಸರ್. ಜೀವಾಮೃತ ಮಾಡ್ತೀನಿ. ಖರ್ಚು ಏನಂತಿದೆ ಸರ್? ಖರ್ಚು ಏನಿದೆ ಹೇಳ್ರಿ ಅದಕ್ಕೆ? ರೋಗ ಮಾತ್ರ ಯಾವ್ದು ಇದಕ್ಕೆ ಸ್ಪ್ರೈ ಮಾತ್ರ ಇದುವರೆಗೆ ಒಂದ್ಸಲ ಹೊಡೆದಿಲ್ಲ ನಾನು. ಅದ್ರಾಗ ಹುಳ ಬರುತ್ತೆ. ಅದು ಎಲಿ ಮಾತ್ರ ದಿನಕ್ಕೆ ಒಂದೊಂದು ವಾಲಿನ ತಿಂದು ಬಿಡ್ತದ. ಬಂತಂದ್ರ ಅದನ್ನ ನಾವ್ ಹರಿಯವತ್ನ ಗುರ್ತಾಗ್ಬಿಡ್ತದ. ಇಲ್ಲಿ ತಿನ್ನಾಕೈತೆ ಇಲ್ಲೇ ಹುಳ ಅಂತೇಳಿ ಅದ್ ಹಿಡಿದು ಸಾಯಿಸೋದ್ ಅಷ್ಟೇ. ಅದಕ್ಕೆ ಯಾವ ಸ್ಪ್ರೈ ಕೊಟ್ಟರು ಹೊಡಂಗಿಲ್ಲ ಏನಂತ ನನಗಂತೂ. ಅದು ಹೊಡೆದ್ರು ಸತ್ತಿಲ್ಲ. ಅದು ಒಂದೇ ಸಲ ಹೊಡೆದಿರೋದು ಸತ್ತಿಲ್ಲ. ಅದು ಹುಳ ಅದು ಹಂಗೆ ಇರೋದ. ಅದಕ್ಕೆ ಅದ್ ಹಿಡಿದು ಸಾಯಿಸ್ಬೇಕಷ್ಟೇ ನಾವು. ಇದು ಒಳ್ಳೆ ಆದಾಯ. ಮತ್ತೆ ಇದೊಂದ್ ಐತಿ ನಿಮ್ದು ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅಂತ. ದುಂಡು ಮಲ್ಲಿಗೆ ಅಂತಾರ.
ಇದು 200 ರೂಪಾಯಿ ಸರ್ ಒಪ್ಪಂದ ರೇಟ್. ಇದು ಒಪ್ಪಂದ ರೇಟ್ ಫಿಕ್ಸ್ ರೇಟ್ ಅದ. ಯಾವಾಗಾರ ಮದ್ವೆ ಆಗ್ಲಿ ಅದು ಜೋಕಪ್ ನಳಲು ಯಾವುದೇ ಬರ್ಲಿ ಗತ ಇರ್ಲಿ ಏನೇ ಇರ್ಲಿ 200 ರೂಪಾಯಿ. 200 ರೂಪಾಯಿ. ಇವ್ ಎಷ್ಟ್ ಸಾಲ ಅದಾವ್ರಿ? ಇದು 6 ಸಾಲ ಐತಿ ಸರ್. 6 ಸಾಲ 6 ಸಾಲ ಐತಿ. 3 ಕೆಜಿ 4 ಕೆಜಿ ಬರುತ್ತೆ ಸರ್. ಇದು ಸರ್ ಮೇಂಟೈನ್ ಮಾಡಿಲ್ಲ ಜಾಸ್ತಿ ಇದೆ. ನಾವು ಇದ್ರ 4 ಕೆಜಿ ಬರ್ತದೆ. 4 ಕೆಜಿ ಅದು 3 ಕೆಜಿ ವರೆಗೆ ಬಂದವೆ ಇದು 800 ರೂಪಾಯಿ ಬರ್ತಾರೆ. ಅದು ಒಂದ್ 700 ಆದ್ರೆ ಇದು ರೂಪಾಯಿ. 12 ತಿಂಗಳು ಇರಲ್ಲ ಇದು. ಇದು 3 ತಿಂಗಳ 4 ತಿಂಗಳು ಅಷ್ಟೇ ಇರೋದು. ಅದು 6 ತಿಂಗಳು ಫುಲ್ 12 ತಿಂಗಳು. ಇದು 3 ತಿಂಗಳ 4 ತಿಂಗಳ. ಇನ್ನೊಂದ್ ಐತೆ 6 ತಿಂಗಳ ಕಾಕಡ ಕಾಕಡ. ಅದು ಎಷ್ಟ್ ಸಾಲ? 6 ತಿಂಗಳು. ಅದು ಮೇಂಟೈನ್ ಮಾಡಿ 12 ತಿಂಗಳು ಇರುತ್ತೆ ಸರ್. ಅದು ಇದ್ರ ಮೇಂಟೈನ್ ಆಗ ಅದು ಎಷ್ಟ್ ಸಾಲ ಐತ್ರಿ? ಅದು 9 ಸಾಲ ಐತಿ ಸರ್. ಅದು 9 ಸಾಲ. 250 ಗುಂಡಿ ಐತಿ ಸರ್. 250 ಗುಂಡಿ. ಅಂದ್ರೆ 250 ಗಿಡಗಳ. ಅಂದ್ರ ಅದು ಎಷ್ಟ್ ಕೆಜಿ ಸಿಗುತ್ತೆ? ಅದು 3 ಕೆಜಿ. 1 ವರ್ಷ ಆಯ್ತು ಹಚ್ಚಿ. 3 ಕೆಜಿ ವರೆಗೆ ಸಿಕ್ಕ ಇದಾಗೈತೆ. ಡ್ರಾಪ್ ಆಯ್ತು ಈಗ. ಮತ್ತೆ ಕಟಿಂಗ್ ಮಾಡಕತ್ತೀನಿ ಸರ್. ಈಗ ಕಟಿಂಗ್ ಮಾಡಿದ ತಕ್ಷಣ ಮತ್ತೆ ಪಂಚಮಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸ್ಟಾರ್ಟ್ ಆಗತ್ತೆ. ಸರ್ ನೀವೆಲ್ಲ ಎಲ್ಲಾರ ಕಲ್ಕೊಂಡ್ ಬಂದಿರ? ನೀವೇ ಮಾಡೋ ಪ್ರಯತ್ನ ಇದೆ? ನನ್ನ ಅನುಭವ ಸರ್. ನಾವ್ ಯಾರ ರೈತರ ತಕ ಹೋಗಿಲ್ಲ, ಯಾವ ತೋಟಗಾರಿಕೆ ಇಲಾಖೆ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ತೋಟಗಾರಿಕೆ ಇಲಾಖೆ ಹೋದ್ರು ನಮ್ ದುಡ್ಡು ತಗೊಳ್ಳಾರ್ದ ಅಗಿ ಕೊಡಲ್ಲ ಅವ್ರು. ನಾವ್ ತೋಟಗಾರಿಕೆ ಇಲಾಖೆ ಹೋದ್ವಿ. ತೋಟಗಾರಿಕೆ ಇಲಾಖೆ ಬಂದಿದ್ದಿಲ್ಲ. ತೋಟಗಾರಿಕೆ ಕೊಪ್ಪಳ ತೋಟಗಾರಿಕೆ ಅಂದ್ರೆ ಮುಂಡ್ರಾಬಾದ್ ಇಲ್ಲ ಕೊಪ್ಪಳ ತೋಟ. ಅದು ಸಸಿ ಮೇಳ ಅಂತ ಮಾಡಿದ್ರು ಸರ್ ಅವ್ರು. ಅವಾಗ ಮಾಡಿದಾಗ ಹೋಯ್ತು ತಗೊಂಡ್ 28 ರೂಪಾಯಿ ಒಂದು ಅಗಿ ಹಾಕಿದ್ರು ಸರ್. ಇದು ಯಾವ್ದೇ ಇಲಾಖೆ ಯಾರ ಸಂಪರ್ಕ ಮಾಡಿಲ್ಲ? ಯಾರಿಲ್ಲ ಸರ್. ಯಾರಿಲ್ಲ. ಹಿಂಗ ತಗೊಂಡೋಗಿದ್ರಿ ಸರ್? ಹೆಂಗೈತಿ ನಿಮ್ ಹೊಲ? ಏನಿಲ್ಲ ಸರ್, ಯಾರು ಬಂದಿಲ್ಲ. ಈ ಸರಿ ಇಲಾಖೆಯಿಂದ ಏನಾದ್ರ ಹೂ ಮೇಳ ಏನ ಮಾಡಿದ್ರ ಹೋಗಿ ಬರಲ್ಲ? ಹೋಗುತ್ತೆ ಸರ್. ಸರ್ ಇನ್ನೊಂದ್ ವೆರೈಟಿ ಐತಿ ಆ ಕಡೆ. ಅದು 2 ಸೇಮ್. ಅದು 300 ಗುಂಡಿ ಐತಿ ಸರ್. ಇದ್ರ ಅನುಭವ ತಿಳ್ಕೊಂಡು ನೆಕ್ಸ್ಟ್ ಮಾಡಿದ್ ಸರ್. ಅದು ಇದನ್ನ ತಗೊಂಡು ಆ ಕಡೆ ಹೆಚ್ಚಿಗೆ ಮಾಡ್ತೀನಿ. ಇಲ್ಲ ಅದು ಅಗಿ ತಂದಿದ್ದ. ಅದು ಹೆಚ್ಚಿಗೆ ಮಾಡ್ಕೊಂಡು ಅನುಭವ ಆದ್ಮೇಲೆ ಹೆಚ್ಚಿಗೆ ಮಾಡ್ಕೊಂಡಿದ್ ಇನ್ನೊಂದು ಲಾಭ ಬರ್ಲಿ ಅಂತ. ಇದ್ರ ಲಾಭ ವರ್ಷ ಪೂರ್ತಿ ಐತಿ ಅಂತ ಗೊತ್ತಾಗಿಂದ ಮತ್ತೆ ಹೆಚ್ಚುವರಿ ಮಾಡ್ರಿ. ಡೈಲಿ ನಮ್ಗೆ 20 ಕೆಜಿ ಬಂದ್ರೆ ಸಾಕು ಸರ್. 20 ಕೆಜಿ ಎಷ್ಟಾಗತ್ರಿ? ಒಂದ್ ಲೆಕ್ಕ ಮಾಡಿ ಸರ್. 150 ರೂಪಾಯಿ ಫಿಕ್ಸ್ ಐತಿ ಸರ್. ಅದ ಆದ್ರೆ ಒಪ್ಪಂದ ರೇಟ್ ಯಾವ ರೇಟಿಗೆ ಕೊಡ್ತಾ ಇದೀವಿ? ಮದುವೆ ರೇಟಿಗೆಲ್ಲ 1800 1200 ಈ ತರ ಹೋಗುತ್ತೆ ರೇಟ್. 2000 ರೇಟ್ ಇರ್ತದೆ ಒಂದ್ ಕೆಜಿಗೆ. ಒಂದು 2 ಮಾಲಿ ಮಾಡ್ಬೇಕಂದ್ರೆ ಸರ್ ಅವ್ರು ಹೂಗಾರು 2 ಮಾಲಿ ಬರಕ್ 5000 4000 ಈ ತರ ತಗೊಳ್ತಾರೆ ಸರ್ ಅವ್ರು. ನಮ್ಗ ಅವ್ರು 1000 ಕೊಡಕ್ಕೆ ಹಿಂದಿಂದ ನೋಡಂಗಿಲ್ಲ ಅವ್ರು. ಒಂದು ಸರ 2 ಕೆಜಿಗೆ ಒಂದ್ 2 ಸರ ಆಗ್ತದೆ ಸರ್ ಮದ್ವಿ ಮಾಲೆ. ಅದು 5000 4000 ಹಿಂಗ್ ಹಿಡಿದಿರ್ತಾರ. 5000 ರೂಪಾಯಿ ಒಂದು ಮದ್ವಿ ಮಾಲೆ ಮಾಡಕ ಇದೇ ಹೂವಿಂದ ಮಾಡ್ತಾರ. ಈ ಅಜ್ಜರ್ ಹೇಳೋ ಪ್ರಕಾರ ನೋಡ್ರಿ ಹೆಂಗೈತಿ. ಬರೀ 2 ಕೆಜಿಗೆ ಒಂದು ಇದ ಏನಂತಾರ ಒಂದು ಮಾಲೆ ಮಾಡಕ್ರಿ 2000 3000 4000 ಈ ತರ ಇರ್ತಂದ್ರ ಸರ್. ನಾವ್ ಹೊರಗಡೆ ಏನಾದ್ರೂ ಅಪರೂಪಕ್ಕೆ ಬೇರೆದವ್ರಿಗೆ ಕೊಟ್ರ ಅವ್ರು ಜಾಸ್ತಿ ದುಡ್ಡು ಕೊಡ್ತಾರ ಸರ್. ನಾವ್ ಒಬ್ರಿಗೆ ಮೋಸ ಮಾಡಬಾರಂತ ಒಪ್ಪಂದ ರೇಟ್ ಕೊಡ್ತಾರಲ್ಲ ಅವ್ರಿಗೆ ಕೊಡ್ತಿರ್ತೇವೆ ಸರ್. ಅವ್ರು ಕಂಟಿನ್ಯೂ ಅವ್ರು ಜಾಸ್ತಿ ಲಾಭದಾಗ ಅವರು ಕೊಡ್ತಾರ. ಲಾಭದಾಗ ಕೊಡ್ತಾರ. ಇಷ್ಟ ಆಗೈತೆ ಅಂತ ಕೊಡ್ತಾರ. ಹಂಗೆ ಲಾಭ ಆದ್ರೂ ಕೊಡ್ತಾರ ಅವ್ರು. ನಿಮ್ದು ಈ ಒಂದು ಬಾಳ ಇದೊಂದು 10 ಗುಂಟೆ ಇದೊಂದು 10 ಗುಂಟೆ ಎಲ್ಲಾ ಸೇರಿಸಿ ಒಂದು ಅರ್ಧ ಎಕರೆ ಅನ್ಕೊಂಡ್ಬಿಡ್ರಿ. ಹೊಸ ಎಕ್ಸ್ಟ್ರಾ ಸೇರಿಸಿ. ಇಲ್ಲಾಂದ್ರೆ ನಿಮ್ದು ಒಂದ್ 20-25 ಗುಂಟೆದಾಗ ಒಂದೇ ತಿಂಗಳಿಗೆ ಎಷ್ಟ್ ಆದಾಯ ಆಗ್ಬೋದು? ನಂದು ಇದು ಒಂದೇ ಸರ 15ರಿಂದ 20,000 ರೂಪಾಯಿ ಸಿಗ ಮೇಲೆ ಸಿಗ್ತಾರ. ಕಡಿಮೆ ಸಿಗಲ್ಲ. 10 ಗುಂಟೆದಾಗ ಹಂಗಂದ್ರ ನೀವ್ ಇದನ್ನೆಲ್ಲ ಬಿಟ್ಟು ಇದನ್ನ ಮಾಡೋದ ಬೇಸ್? ಇದ ಮಾಡೋದ ಬೇಸ್ ಸರ್. ಅಂದ್ರ ನಮ್ಗೆ ಎಲ್ಲ ಈಗ ಮಾರ್ಕೆಟ್ನಾಗ ಸರ್ ನೀವ್ ಒಂದ್ ಹೂವ ಮಾರ್ತಿರ್ತೀರಿ ಸರ್. ಇದು ಜಾಸ್ತಿ ಮಾರ್ಕೆಟಿಗೆ ಬಂತಂತ ಇಟ್ಕೊಳ್ಳಿ. ಮಾರ್ಕೆಟಿಗೆ ಬಂತಂದ್ರ ಈ ಹೂವ ಇದು ಮಾರ್ಕೆಟ್ ಜಾಸ್ತಿ ಬಂದಾಗ ಈ ಹೂ ಡಿಮಾಂಡ್ ಇರ್ತತ್ತ. ಈ ಡಿಮಾಂಡ್ ಇದ್ದಾಗ ಈ ಹೂ ನೀವು ತಗೊಂತಿರಂಗಿಲ್ಲ. ಅದಕ್ಕೆ ಇವನ್ ತಗೋಬೇಕಂದ್ರ ನಿಮ್ ಮಾರ್ಗೆ ಯಾರು ಇದನ್ನ ತಗೊಳ್ರಿ. ರೇಟ್ ಇಲ್ಲದ ನೀವ್ 2 ಕೆಜಿ ತಗೊಳ್ರಿ. ಇದನ್ನ ಕೊಡ್ತೇವೆ ನಾವ್. ಇಲ್ಲಾಂದ್ರೆ ಕೊಡಂಗಿಲ್ಲ. ಕಾಂಪಿಟೇಷನ್ ಅವ್ರಿಗೆ ಇದನ್ ಮಾಡೋದು. ನಮ್ದು ಹೂ ಹೋಗದೆ ಇರೋ ಹೊತ್ನಾಗ ಮಾರ್ಕೆಟಿಂಗ್ ಆಗ್ಲಿ. ಹಂಗಾಗಿ ಎಲ್ಲಾ ವೆರೈಟಿನ ಬೆಳೆಸ್ಯಾರ. ಇದು ಜಾಣತನ ಅಂತೀರ? ಇದನ್ನ ಮಾರ್ಕೆಟ್ ಬೇಕಾದ್ರೆ ಎಷ್ಟೋ ಮಾಲ್ ಬರ್ಲಿ, ಈ ಹೂನು ಜಾಸ್ತಿ ಬಾತ್ ಅಂತ ಇಟ್ಕೊಳ್ಳಿ. ನಮ್ದು ಈ ಹೂ ಬೇಕಂದ್ರೆ ನೀವು ತಗೋಬೇಕು ನೀನ್ ಅಂತ ಅವ್ರಿಗೆ ಕಂಡೀಷನ್ ಮಾಡೋದು ನಾವು. ಡ್ರಿಪ್ ನಾಗ ನೀರ್ ಅಷ್ಟು ಡ್ರಿಪ್ ನೀರೇನ್ ದೊಡ್ಡ ನೀರ್ ಸಿಕ್ಕಾಪಟ್ಟೆ ಐತಿ. ನೀರಿನ ಸಮಸ್ಯೆ ಕೆಲವೊಂದು ರೈತ ಇಲ್ಲ ನೀರಿನ ದೊಡ್ಡ ಸಮಸ್ಯೆ. ನೀರಿನ ದೊಡ್ಡ ಸಮಸ್ಯೆ ಇಲ್ರಿ. ಒಂದ್ 2 ಗಂಟೆದಾಗ ಬಿಟ್ರೆ ಸಾಕು ಸರ್. ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ಆಯ್ಕೆ ಯಾಕೆ ಮಾಡ್ಕೇನ್ರಿ? ಹೂವಿನ ಅಂದ್ರ ಫಸ್ಟ್ ಈಗ 2013 ಸರ್ ನಾವು ಕಾಕಣ ಮಾಡಿದ್ ಸರ್. ಅದೇ ಜಾಗದಾಗ ಕಾಕಣ ಮಾಡಿದ್ ಸರ್. ಅವಾಗ್ಲಿಂದ ಅನುಭವ ಐತಿ ಮಾಡ್ಬೇಕಂತ ಹೂನ. ಇದನ್ನ ಕಿನ್ನಾಳ ಒಬ್ರು ಹೇಳಿದ್ರು ಸರ್. ಅವ್ರು ನಮ್ ದೋಸ್ತ ಹೂ ಮಾರ ಹೇಳಿದ್ರು, ಹೆಜ್ಜೆ ಇದನ್ನ ಹಾಕ ಸ್ವಲ್ಪ ಲಾಭ ಐತಿ ನಿನ್ಗ ಅಂತಂದ್ರ. ಒಂದ್ 20 ಗಿಡ ತಂದ್ ಹಾಕಿದೆ. ಅವ್ನ ಒಬ್ಬನಿಗೆ ಅಂತ ತಂದ್ ಹಾಕಿದ್ 20 ಗಿಡ. ಅವನೇ ಕರ್ಕೊಂಡೋಗಿ ಅವ್ನ ಆಟೋ ಐತಾರ ಅವ್ನ ಕರ್ಕೊಂಡೋಗಿ ಕೊಡ್ಸ್ಕೊಂಡ್ 20 ಗಿಡ ಹಾಕಿದ್. 2 ಕೆಜಿ ಬಂತು. 2 ಕೆಜಿ 3 ಕೆಜಿ ಬಂತು. ಅವ್ನಿಗೆ ಜಾಸ್ತಿ ಆಗ್ಬಿಡ್ತದ ಮಾರಕ. ಇಷ್ಟ ಹೋಗಲ್ಲ ನಮ್ ಕಡೆಗೆ, ನೀವ್ ಜಾಸ್ತಿ ಹಾಕ ನಾನ್ ಮಾರ್ಕೆಟಿಂಗ್ ಮಾಡಿಸ್ತೀನಿ ಅಂತ. ಆಮೇಲೆ ಇದನ್ನ ಹಾಕಿದೆ. ಮಾರ್ಕೆಟಿಂಗ್ ಎಲ್ಲ ಕೊಡ್ಸಿದ್ರು ಅವ್ರು. ಈಗ ಮಾರ್ಕೆಟಿಂಗ್ ಇಲ್ಲ ಸರ್. ಯಾವ್ದ್ ಗತ ಬಂದ್ರು ತಗೊಳ್ತಾರ, ಏನ್ ಬಂದ್ರು 150 ರೂಪಾಯಿ ತಗೊಳ್ತಾರ. ವರ್ಷ ಪೂರ್ತಿ ಆದಾಯ ಪಡೆಯುವಂತ 12 ತಿಂಗಳು ಅದ್ ನಂದಿ. ಇದನ್ನ ಬಿಟ್ಟು ಬೇರೆ ಹೂನಾಗ ಯಾವ ಹೂನು ವರ್ಷ ಪೂರ್ತಿ ಯಾವ ಹೂನು ಬರಲ್ಲ. ಈ ಹೂವಿನ ಮುಂದ್ಗಡೆ ಯಾವ ಹೂನು ಬರಲ್ಲ. ಇದು ಒಂದೇ ವರ್ಷ ಪೂರ್ತಿ ಕೊಡೋದು. ಇಲ್ಲೆಲ್ಲ ಇದು 3 ತಿಂಗಳ, ಅದ್ 6 ತಿಂಗಳ ಅಷ್ಟೇ ನೋಡ್ರಿ. ಇಲ್ಲಿ ಮೈಸೂರ್ ಮಲ್ಲಿಗೆ 3 ತಿಂಗಳ 4 ತಿಂಗಳ, ಕಾಕಡ 6 ತಿಂಗಳ, ನಂದಿ ವರ್ಷ ಪೂರ್ತಿ. ನೋಡ್ರಿ ನಮ್ಗೆ ಯಾವತ್ತು ಶಿವನ ಒಂದು
ಏನಂದ್ರ ವಾಹನ ಆ ನಂದಿ ಹೆಸರೇ ಇಟ್ಟಾರ. ಅದಕ್ಕೆ ಅಲ್ಲಿ ವರ್ಷ ಪೂರ್ತಿ ನಮ್ಗೆ ಹೆಂಗಾತ ಇದು ನಮ್ಗ ಆಶೀರ್ವಾದ ಮಾಡ್ತಾನ. ಅದೇ ತರ ನಮ್ಮ ಹೆಸರು ಬೇರೆ ಬೇರೆ ಇದಾವ. ನಂದಿ, ಕಲ್ಕತ್ತಾ ಮಗ್ಗಿ ಅಂತಾರ, ಕಾಡು ಮಗ್ಗಿ ಅಂತಾರ ಸರ್. ಇದಕ್ಕ 3 ವೆರೈಟಿ ಹೆಸರು ಹೇಳ್ತಾರ. ಅಂದ್ರೆ ಇದ್ರಾಗ ಬೇರೆ ಬೇರೆ ವೆರೈಟಿ ಐತಿ. ಕಲ್ಕತ್ತಾ ಮಗ್ಗಿ ಅಂತ ಇದ್ರಾಗ ಕಲ್ಕತ್ತಾ ಮಗ್ಗಿನ ಇದೆ ಸರ್. ನಾವು ಬೇರೆ ಕರ್ನಾಟಕ ಬಿಟ್ಟು ಹೋಗ್ಬಿಟ್ಟು ಸರ್. ಕಲ್ಕತ್ತಾ ಮಗ್ಗಿ ಅನ್ನೋದು ಸರ್ ಜಾಸ್ತಿ ಅನ್ನೋದು. ಕಾಡು ಮಗ್ಗಿ ಅಂತಾರ ಸರ್. ಆಡು ಭಾಷೆದಾಗ ಕಾಡು ಮಗ್ಗಿ ಅಂತಾರ ಸರ್. ಆಡು ಭಾಷೆದಲ್ಲಿ ನೋಡ್ರಿ ಸ್ನೇಹಿತರೆ, ನಮ್ ಮನೆ ಮುಂದೆ ಒಂದ್ ಚೂರು ಹೊಲ ಭೂಮಿ ಇರುತ್ತೆ, 10 ಗುಂಟೆ 20 ಗುಂಟೆ. ನಾವು ಅಷ್ಟ್ರಲ್ಲೇ ನಾವು ಮಾಡ್ಕೊಂಡ್ರು ತಿಂಗಳಿಗೆ 15-20 ಸಾವಿರ ರೂಪಾಯಿ ಲಾಭ ಪಡಿಬಹುದು. ಆದ್ರೆ ಅದು ಜಾಣತನ ಬೇಕು, ಮಾಡೋ ಪ್ರಯತ್ನ ಬೇಕು. ಅಜ್ಜರೇನು ಯಾವ್ದೇ ನಾವು ನೀರ್ ಕೊಡ್ತೀವಿ, ಗೊಬ್ಬರನ ಜೀವಾಮೃತ ಈ ತರ ಕೊಡ್ತೀವಿ ಹೊರತು ಮತ್ತೆ ಯಾವ್ದೇ ನಾವು ಏನು ಮಾಡಲ್ಲ. ಜೊತೆಗೆ ನಾವು DAP ನಮ್ಗೆ ಯಾವ ಸಂದರ್ಭ ಕಟಿಂಗ್ ಮಾಡ್ಕೊಂತೀವಿ, ಸಮಯ ತಕ್ಕಂಗೆ ಫಿಕ್ಸ್ ನಾವು 1 kg 200 ರೂಪಾಯಿ